ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರುವಂಥ ಹೊಸ ಸಬ್ಸ್ಕ್ರೈಬರ್ಸ್ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ನಾವು ಅಂದ್ಕೊಳ್ಳೋಂಥ ಕೆಲಸ ಆಗ್ತಾ ಇರೋದಿಲ್ಲ, ಅಥವಾ ನಮಗೇನೋ ಒಂದು ರೀತಿಯಾಗಿರುವಂತಹ ಡೌನ್ಫಾಲು, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಯಶಸ್ಸು ಕಾಣ್ತಾ ಇರೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಅನಿಸುತ್ತೆ, ಅಪ್ಪ ನಾವು ದೇವ್ರನ್ನ ಹೇಗಾದರೂ ಕಾಣಬೇಕಾಗುತ್ತೆ, ಭಗವಂತನೇ ಕಾಣಬೇಕು, ನಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಬೇಕು ಅಂತಂದರೆ ದೇವರೇ ನಮಗೆ ಕೊಡಬೇಕು ಅಂತ. ಇನ್ನು ಈ ಭಗವಂತನ ಕಾಣಬೇಕು ಅಂದರೆ ಏನು ಮಾಡಬೇಕು ಗುರುಗಳೇ? ಯಾವ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ, ಹೇಗೆ ಅದನ್ನು ನಾವು ಅನಲೈಸ್ ಮಾಡಬೇಕಾಗತ್ತೆ? ಯಾವುದಾದ್ರು ಇಂಟ್ಯೂಷನ್ಸ್ ಅನ್ನೋವಂಥದ್ದು ಸಿಗುತ್ತಾ ನಮಗೆ, ಅಥವಾ ಪ್ರತಿಯೊಬ್ಬರ ಜೀವನದಲ್ಲೂ ಈ ಭಗವಂತ ಕಾಣಿಸ್ಕೊಂಡಿರ್ತಾನ ಒಮ್ಮೆ ಆದರೂ? ಏನು ಹೇಳ್ತೀರಾ ಗುರುಗಳೇ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇರುತ್ತೆ. ಭಗವಂತ ಅನ್ನೋನು ಯಾರಿಗೆ ಕಾಣ್ತಾನೆ? ನೀವುಗಳು ಈ ಹಬ್ಬ ಹರಿದಿನಗಳು ಅಂತ ಬಂದಾಗ ಉಪವಾಸ ಮಾಡ್ತಿರಲ್ಲ, ಅವ್ರಿಗೆ ಕಾಣ್ತಾನೆ ಅಂತಲೂ ನಾನು ಹೇಳೋದಿಲ್ಲ. ನೀವುಗಳು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಪ್ರತಿನಿತ್ಯ ಅಭಿಷೇಕಾದಿಗಳು ಮಾಡಿದ್ರೆ ನಿಮ್ಮ ಭಗವಂತ ಕಾಣ್ತಾನೆ ಅಂತಲೂ ನಾನು ಹೇಳೋದಿಲ್ಲ. ನೀವು ವೇದಶಾಸ್ತ್ರ, ಪುರಾಣ, ಇತಿಹಾಸ, ಗೀತೆ, ಬೈಬಲ್, ಕುರಾನ್ ಓದಿದ್ರೆ ನಿಮ್ಮ ಭಗವಂತ ಕಾಣಿಸ್ತಾನೆ ಅಂತಲೂ ನಾನು ಹೇಳೋದಿಲ್ಲ. ಇನ್ನು ಯಜ್ಞ ಯಾಗಾದಿಗಳು, ವ್ರತ, ನಿಯಮ, ನಿಷ್ಠೆಗಳು ಮಾಡಿದರೆ ಮಾತ್ರ ನಿಮಗೆ ಭಗವಂತ ಕಾಣಿಸ್ತಾನೆ ಅಂತಲೂ ನಾನು ಹೇಳೋದಿಲ್ಲ. ಹಾಗಾದರೆ ಹೇಗೆ ಗುರುಗಳೇ? ಅದೇ ನಮ್ಮ ಹುಡುಗ ಮೊನ್ನೆ ಪ್ರಸನ್ನ ಅಂಥೇಳಿ, ನಮ್ಮ ಹುಡುಗ ಕಾರಲ್ಲಿ ಹೋಗ್ಬೇಕಾದ್ರೆ ನಮ್ಮ ಅಡುಗೆ ಭಟ್ರಿಗೆ, ಆ ಅಡುಗೆ ಭಟ್ಟ ಹಿಂದೆ ಕೂತಿದ್ದ, ಅವನ ಮುಂದೆ ಕೂತಿದ್ದ. ಈ ಅಡುಗೆ ಭಟ್ಟ ನನಗೊಂದು ಪ್ರಶ್ನೆ ಮಾಡಿದ. ಅವನು ಯಾವತ್ತೂ ಪ್ರಸನ್ನ ಅನ್ನೋನು ಮಾತಾಡಲ್ಲ. ಈ ಅಡುಗೆ ಭಟ್ಟ, ಗುರುಗಳೇ, ದೇವ್ರನ್ನ ಧ್ಯಾನದಿಂದ ಫಿಲ್ಟರ್ ಮಾಡಿದ್ರೆ ಸಿಗ್ತಾನ ಅಥವಾ ಜ್ಞಾನದಿಂದ ಫಿಲ್ಟರ್ ಮಾಡಿದ್ರೆ ಸಿಗ್ತಾನ ಅಂತ ಆತ ಕೇಳ್ದ. ಆತ ಮೊದಲೇ ಅಡುಗೆ ಭಟ್ಟ. ನಾನು ಒಂದು ಸೆಕೆಂಡ್ ಸುಮ್ಮನಿದ್ದೆ, ಏನಿದನ್ನು ಪ್ರಶ್ನೆ ಅಂದರೆ, ಧ್ಯಾನದಿಂದ ಫಿಲ್ಟರ್ ಮಾಡಿದ್ರೆ ದೇವರು ಸಿಗುತ್ತಾನ ಅಥವಾ ಜ್ಞಾನದಿಂದ ಫಿಲ್ಟರ್ ಮಾಡಿದ್ರೆ ದೇವರು ಸಿಗುತ್ತಾನ? ಅಲ್ಲಿ ಮುಂದೆ ಕೂತಿದ್ದವ, ಯಾವುದರಿಂದಾದರೂ ಫಿಲ್ಟ್ರ್ ಮಾಡು, ಬೆಳಗ್ಗೆ ಕಾಫಿ ಫಿಲ್ಟ್ರ್ ತೊಳೆದಿಡು ಅಂತ ಹೇಳ್ತಾ ಇದ್ದ. ಬೆಳಗ್ಗೆ ಆ ಫಿಲ್ಟ್ರ್ ತೊಳೆದಿಡು ಅಂತ ಹೇಳ್ತಾ ಇದ್ದ. ಆದರೆ ನೀವು ಫಿಲ್ಟ್ರ್ ಮಾಡೋದು ಎಲ್ಲಿ ಅಂತಂದರೆ, ಭಗವಂತ ಅನ್ನೋನು ನಮ್ಮನ್ನು ಇಲ್ಲಿ ಕಳಿಸ್ಕೊಟ್ಟಿರೋದು ಒಂದು ಪರಮ ರಹಸ್ಯವನ್ನು ನಮ್ಮಲ್ಲಿ ಬಚ್ಚಿಟ್ಟಿದ್ದಾನೆ. ಎಲ್ಲದಕ್ಕೂ ದೊಡ್ಡ ಸಂಪತ್ತು ಅಂತಂದರೆ, ದೊಡ್ಡ ಸಂಪತ್ತು ಮನುಷ್ಯನಿಗೆ ಈ ಭೂಮಿ ಮೇಲೆ ಬಂದಿದ್ದಾನೆ ಅಂತಂದರೆ ಜ್ಞಾನ, ನಾಲೆಡ್ಜ್, ಸಂಪತ್ತು. ಈಗ ನಾನು ಹೇಳಿದೆ ಅಲ್ವಾ, ನೀವು ಅದರಿಂದ ಅಂದರೆ ಉದ್ದೇಶ ಇಟ್ಕೊಂಡು ನಾನು ಇದನ್ನು ಅಭಿಷೇಕ ಮಾಡಿದ್ರೆ ನನಗೆ ಭಗವಂತ ಕಾಣ್ಬಿಡ್ಬೇಕು, ಈ ಯಜ್ಞ ಮಾಡಿದ್ರೆ ನಂಗೆ ಭಗವಂತ ಕಾಣಿಸ್ಬಿಡ್ಬೇಕು ಅಂತ ಏನು ಮನಸ್ಸಲ್ಲಿ ಇಟ್ಕೊಂಡು ನೀವು ಆ ಉದ್ದೇಶ ಇಟ್ಕೊಂಡು ಮಾಡ್ತೀರ ಅಂತಂದರೆ, ಅವನು ಹೇಳಿದ್ದಾನೆ, ಕರ್ಮಣ್ಣೆ ವಾದಿಕಾರಸ್ಥೆ ಮಾಫಲೇಶು ಕದಾಚನ. ಕರ್ಮ ನೀನು ಮಾಡಷ್ಟೇ, ಫಲಾಪೇಕ್ಷೆ ನಿನ್ನದಲ್ಲ. ನೀನು ಫಲಾಪೇಕ್ಷೆ ಇಟ್ಕೋಬೇಡ. ನನಗೆ ಗೊತ್ತಿದೆ ಯಾವಾಗ ಕೊಡ್ಬೇಕು ನಿನಗೆ, ಎಲ್ಲಿ ಕೊಡ್ಬೇಕು ನಿನಗೆ ಅಂತ ನನಗೆ ಗೊತ್ತಿದೆ, ನಾನು ಕೊಡ್ತೀನಿ. ನಿನ್ನ ಸೇವೆ ಅಷ್ಟೇ ಮಾಡೋ ಅಂತ ಅವನು ಈ ಪ್ರಪಂಚ ಕಳಿಸ್ಕೊಟ್ಟಿರೋದ್ರಿಂದ ಅದಕ್ಕೆ ನೀವು ಏನು ಮಾಡಿದ್ರೂ ಭಗವಂತ ಕಾಣಿಸೋದಿಲ್ಲ. ಅವನು ಕಾಣಿಸ್ಬೇಕು ಅಂತಂದರೆ ಇಂತಹ ರೂಪಗಳಲ್ಲೇ ಅಂತೇನಿಲ್ಲ. ನಿಮಗೆ ಯಾವ ಸಂದರ್ಭಕ್ಕೆ, ಯಾವ ಕಷ್ಟ ಕಾಲದಲ್ಲಿ ಸಿಲುಕೊಂಡಿದ್ದೀರೋ ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ. ಅದಕ್ಕೆ ನೀವು ಮಾಡಬೇಕಾಗಿದೆ, ಪ್ರತಿನಿತ್ಯ ನಿಮ್ಮ ಮನಸ್ಸಿನಲ್ಲಿ ಕರುಣೆ, ಪ್ರೀತಿ ತುಂಬಿದ ಸಹೃದಯವಷ್ಟೇ ಇರಬೇಕು. ಕರುಣೆ, ಪ್ರೀತಿ ತುಂಬಿದ ಸಹೃದಯ. ಈಗೆಲ್ಲೋ ಒಂದು ಕಡೆ ನಮ್ಮ ಮನೆ ಹಿಂದ್ಗಡೆ ಈ ಅಳಿಲು ಒಂದು ರೀತಿಯಾಗಿ ಹಿಂಗೆ ಒದ್ದಾಡ್ತಾ ಮಾಡ್ತಾಯಿತ್ತು. ಏನದು? ಅರೆ ಯಾಕೆ? 2 ರಿಂದ 3 ಜನ ಆಗಿದೆ ಅಲ್ಲಿ ನೀರಿಟ್ಟು, ಯಾವಾಗಲೂ ಬಂದು ಹೋಗುವಂಥದ್ದು ಅದು. ಬಹುಶಃ ಅಲ್ಲಿ ನೋಡ್ತೀನಿ ನೀರಿಲ್ಲ. ಆಮೇಲೆ ಕೆಲವೊಂದು ಆ ಬಿಸ್ಕೆಟ್ ಪುಡಿಯೆಲ್ಲ ಇಟ್ಟು ಆ ನೀರಿಟ್ಟ ಮೇಲೆ ಒಂದು 2-3 ನಿಮಿಷಕ್ಕೆ ಅದು ಯಾಕಡೆ ಹೋಯ್ತು, ಬಂತು, ಆ ನೀರು ಕುಡಿತಾ ಇದೆ. ನನಗಾಗಿದ್ದ ಆನಂದ, ಅಲ್ಲಿ ನಾನು ದೇವರನ್ನ ಕಂಡೆ. ಇಷ್ಟು ಬೇಕು ನಿಮಗೆ, ನಾನೇನೋ ಮಾಡಿದ್ದೀನಿ ನೀವು ಮಾಡಿ ಅಂತಲ್ಲ, ದೀನ ದಲಿತರ ಸೇವೆ ಮಾಡುವಂಥದ್ದು. ದೀನ ದಲಿತರ ದಯೆ ನಿನಗಿರಬೇಕು. ಕಾರುಣ್ಯ ಮೂರ್ತಿಯನ್ನು ನೀನು ಕಾಣಬೇಕಾದ್ರೆ ನೀನು ಕರುಣೆಯಿಂದ ಸೇವೆ ಮಾಡಬೇಕು.
ಯಾರೋ ಒಬ್ಬ ಒದ್ದಾಟ ಮಾಡ್ತಿದ್ದಾನಮ್ಮ, ನೀನು ಸಂಪೂರ್ಣವಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಮಧ್ಯಾಹ್ನ ಲಂಚ್ ಆಯಿತು, ನೈಟ್ ಡಿನ್ನರ್ ಆಯಿತು, ನಿನ್ನ ಕಾಲಚಕ್ರ ಇದು 4 ದಿನಗಳಿಂದ ಒಪ್ಪತ್ತಿನ ಊಟಕ್ಕೂ ಇಲ್ಲದೆ ಒದ್ದಾಟ ಮಾಡ್ತಾ ಇದ್ದಾನೆ. ನೀವು ಒಂದೇ ಒಂದು ಬನ್ನು ಕೊಟ್ಟು ಒಂದು ಟೀ ಕೊಟ್ಟರು ಅವನು ಸ್ವರ್ಗ ಕಾಣ್ತಾನೆ. ಅವನು ನಿಮ್ಮ ಮುಂದೆ ಹೋಗ್ತಾನೆ, ನೀವು ಅವನನ್ನು ಕೇರೂ ಮಾಡಲ್ಲ, ನೀವು ನೋಡೋದು ಇಲ್ಲ. ಓಹೋ, ಒಂದು ಬುಟ್ಟಿ ತೊಗೊಂಡು ಹೋಗ್ತಾ ಇದ್ರು ಹೂವನ ಆ ದೇವ್ರ ಪಾದಕ್ಕೆ ಸುರಿಯೋಕ್ಕೆ. ಇಲ್ಲಿ ಬಂದಿದ್ದಾನೆ ಇವನು, ಅದೇ ಇಂಡಿಕೇಶನ್ನು. ನೋಡೋಣ, ಇವನೊಂದು ದೊಡ್ಡ ಬುಟ್ಟಿನ ಏನು ಪುಷ್ಪಯಾಗ ಮಾಡಿ ತೊಗೊಂಡು ಹೋಗ್ತಾ ಇದ್ದಾನೆ. ಅವ್ರು ಯಾರೋ ಗುರುಗಳ ಪಾದಕ್ಕೆ ಎರಚಕ್ಕೆ, ಆ ಪಾದಕ್ಕೆ ಎರಚ್ತಾರೆ, ಮತ್ತೆ ಎಲ್ಲಿ ಬಿಸಾಕ್ತಾರೋ ಗೊತ್ತಿಲ್ಲ, ಎಷ್ಟು ದುಡ್ಡು ಹಾಕಿರ್ತಾನೋ ಅದಕ್ಕೆ. ಅವನು ಮುಂದೆ ಹೋಗಿರ್ತಾನೆ, ಏಯ್ ಬಾಯ್ ಕಡೆ ಅಂತ ಅಂದು ಅವನನ್ನು ಬೈದು ಪಕ್ಕಕ್ಕೆ ಸರಿಸಿರ್ತೀರಿ ನೀವು. ಅಟ್ಲೀಸ್ಟ್ ಅವನಿಗೆ ಒಂದು ಬುತ್ತಿಯ ಆ ಪಾಕೆಟನ್ನು ಕೊಟ್ಟು, ಒಂದು ವಾಟ್ರ್ ಬಾಟ್ಲ್ ಕೊಟ್ಟು, ಏನಪ್ಪ ಎಲ್ಲಿದ್ದೀಯಾ, ಎಲ್ಲಿರ್ತೀಯ ನೀನು, ಬೇಕಾದಷ್ಟಿದೆ ಆಶ್ರಮಗಳು, ಅಲ್ಲಿಗೆ ತೊಗೊಂಡೋಗಿ. ಅಂದರೆ ನೀವು ಇನ್ವಾಲ್ವ್ ಆಗಬೇಕಿಲ್ಲಿ. ಇಲ್ಲಿ ನಿಮಗೆ ಭಗವಂತ ಕಾಣಿಸ್ತಾನೆ, ಇಲ್ಲಿ ನಿಮಗೆ ದೇವರು ಕಾಣಿಸ್ತಾನೆ. ಹಸಿವನ್ನು ನೀಗಿಸುವಂಥದ್ದು. ಯಾರು ದುಃಖದಲ್ಲಿದ್ದಾರೆ, ಪಾಪ ನೀನು ಸ್ವಲ್ಪ ಮರುಗಬೇಕು ನೀನು. ಅಯ್ಯೋ ಪಾಪ, ನಿಂಗೆ ದೊಡ್ಡ ಸಹಾಯ ಮಾಡೋಕ್ಕಾಗ್ತಿಲ್ಲ, ಅಟ್ಲೀಸ್ಟ್ ಮಾಡೋ ಪ್ರಯತ್ನವನ್ನಾದರೂ ಮಾಡು. ಮನೆ ಯಾರೋ ಒಬ್ಬ ಟೀಚರ್ ಕೇರಳದಲ್ಲಿ ಮಗ ಮನೆಯಿಂದ ಆಚೆ ಹಾಕಿದ್ದಂತೆ, 2-3 ವರ್ಷ ಆಕೆ ಭಿಕ್ಷಾಚಾಟನ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ ಇದ್ದಾಳೆ. ಇದನ್ನೊಬ್ಬ ಸ್ಟೂಡೆಂಟ್ ನೋಡಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಹಾಕ್ತಾರೆ, ಎಲ್ಲರೂ ಧಾವಿಸ್ತಾರೆ. ಯಾರೋ ಒಬ್ಬ ಅವ್ರ ಸ್ಟೂಡೆಂಟ್ IAS ಆಗಿರ್ತಾರೆ, ಅವರು ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಇದನ್ನಾದರೂ ಮಾಡಬೇಕಲ್ಲ. ನಮಗೆ ಯಾಕೆ ಬಿಡು ಅಂತ ಪಕ್ಕಕ್ಕೆ ಹೋಗಿದ್ರೆ ಅಟ್ಲೀಸ್ಟ್ ಆ ಯಮ್ಮನ ಕತೆ ಏನು? ಮನೆ ಅವನು ಮಗ ಹಾಕಿದ್ದಾನೆ ಬಿಡು, ಅವನೊಬ್ಬ ಏತ್ಲಾಂಡಿ ತಂದವನು, ಬುದ್ಧಿ ಇಲ್ಲದವ, ನರಾಸತ್ವ ನಾಮರ್ದವ, ಒಪ್ಕೊಳ್ಳೋಣ. ಬಟ್ ನೀನು ನೋಡಿಬಿಟ್ಟಿದೀಯ, ಅರೆ ಇವ್ರು ಟೀಚರ್ ಅಲ್ವಾ ಅಂತ, ಸಾಕು ನಿನಗೆ. ನಿನ್ನ ಟ್ರೈನ್ ಮಿಸ್ ಆಯಿತಾ, ಹಾಳಾಗಿ ಹೋಗಲಿ ಅತ್ಲಾಗೆ, ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಫ್ಲೈಟ್ಗೆ ಹೋಗೋಣ, ಪರವಾಗಿಲ್ಲ. ಆದರೆ ಇಲ್ಲಿ ಸ್ವಲ್ಪ ಅದನ್ನೇನು ಮಾಡಬೇಕು ಮಾಡು. ಇವತ್ತಿನ ಸಮಾಜಕ್ಕೆ ನೀನು ಏನು ಕೊಡಬೇಕು? ಅಟ್ಲೀಸ್ಟ್ ಇದೆಯಲ್ಲ, ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಹಂಚ್ಕೋ ಸ್ವಲ್ಪ. ಇದನ್ನು ಹಂಚಿಕೊಂಡಿದ್ದಕ್ಕೆ ಆ ಯಮ್ಮ ಇವತ್ತು ಐಷಾರಾಮದ ಜೀವನ. ಒಬ್ಬ IAS ಈಕೆ ಸ್ಟೂಡೆಂಟೇ, ಆಕೆ ಮನೆಯಲ್ಲಿದ್ದಾಳೆ. ಅಕಸ್ಮಾತ್ ಈ ಹುಡುಗಿ, ಈ ಮಗು ಆ ಒಂದು ಫೋಟೋ ಎಲ್ಲೂ ಕೂಡ ಫೇಸ್ಬುಕ್ಕಲ್ಲಿ ಹಾಕಲಿಲ್ಲ ಅಂತಂದರೆ ಮತ್ತೆ ಹಾಗೆ ಇರ್ತಿದ್ಲ? ಇಷ್ಟೇನಮ್ಮ, ಇಷ್ಟೇ ಆಕೆ ಮಾಡಿದ್ದು. ಈಗ ಯಮ್ಮ ಚೆನ್ನಾಗಿದ್ದಾಳೆ, ನಾವು ಅಲ್ಲಿ ಕಾಣಬೇಕು ದೇವ್ರನ್ನ, ಅಲ್ಲಿಯೇ ಕಾಣಬೇಕು. ಇನ್ನೆಲ್ಲೂ ನೀವು ಕಲ್ಲು ಹುಡ್ಕೊಂಡು ಹೋಗಿ ಮತ್ತು ಅದೆಲ್ಲ ಭಕ್ತಿ, ಅದೆಲ್ಲ ಶಕ್ತಿ, ಒಪ್ಕೊಳ್ತೀನಿ. ಆದರೆ ಇದ್ರ ಮೂಲಕನೇ ಭಗವಂತ ಅನ್ನೋನು ನಿನ್ನ ಮಾಂಸ ನೇತ್ರಗಳೇ ಕಲಿಯುಗದಲ್ಲಿ ಕಾಣಿಸೋದಿಲ್ಲ, ಈಗ ಕಾಣಿಸ್ತಾನೆ ಹವ. ಈ ಸೇವೆ ಮಾಡೋ ಮುಖಾಂತರವೇ ಮುಂದುವರಿ. ಇನ್ನೇನೇನೇನೋ ಮಾಡೋದು, ದೊಡ್ಡದಾಗಿ ತೊಗೊಂಡೋಗಿ ಕಿರೀಟ ಹಿಡೋದು, ಬೆಳ್ಳಿ ಕಿರೀಟ ಮಾಡಿಸಿ ಗುರುಗಳಿಗೆ ಪಾದಕಗಳು ಕೊಟ್ಟು ಆಳು ಮೂಳು ಕೊಟ್ಟು ಮಾಡೋ ಬದಲಾಗಿ ಇಲ್ಲಿ ಮಾಡಯ್ಯ ನೀನು, ಸಾಕು ಮಾಡಿ, ಅಲ್ಲೆಲ್ಲ ಮಾಡಿ ಉದ್ಧಾರ ಆಗಿದೆ ಸಾಕು. ನೋಡಿದ್ದೀನಿ, ಎಲ್ಲೆಲ್ಲ ಮಾಡಿರ್ತೀಯ ನೀನು, ಯಾವ ಗುರುಗಳು ಮಾಡಿರ್ತೀಯ, ಯಾವುದೋ ದೇವಸ್ಥಾನಕ್ಕೆ ಮಾಡಿರ್ತೀಯ, ಅನೇಕವಾಗಿ ದೇವಸ್ಥಾನ ಕಿರೀಟಗಳು ಕೊಟ್ಟಿದ್ದೀಯಾ, ಆ ದೇವಸ್ಥಾನ ಕಿರೀಟ ಕೊಟ್ಟು ಏನಾಯಿತು ಅಂತ ನೋಡಿದ್ದೀಯ ನೀನು. ಈಗ ನೀನು ಮಾಡಬೇಕಾಗಿರೋ ಸೇವೆನ ಇಲ್ಲಿ ಮಾಡು. ಯಾರು ಹಸಿವು ಬಾಯಾರಕೆಯಿಂದ ಬಳಲ್ತಾ ಇದ್ದಾರೋ ಅವರಿಗೆ ಸೇವೆ ಮಾಡಿದ್ರೆ, ಅಲ್ಲಿ ಫಿಲ್ಟರ್ ಮಾಡಿದರೆ ನಿನಗೆ ಭಗವಂತನು ಸಿಗ್ತಾನೆ. ಗುರುಗಳೇ, ಉತ್ತಮವಾಗಿರುವಂಥ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ರಿ. ಎಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿ ತಮ್ಮ ಮಾತುಗಳನ್ನ ಕೇಳಿದಾಗ ವ್ರತಗಳು ಮಾಡುವಂಥದ್ದು, ಜೊತೆಗೆ ನಾವು ಉಪವಾಸಗಳು ಮಾಡೋದ್ರಿಂದ ಅಥವಾ ಎಲ್ಲೋ ಒಂದು ಕಡೆ ಈ ಭಗವದ್ಗೀತೆ ಓದೋದ್ರಿಂದ ಭಗವಂತನ ಕಾಣೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ಅದು ಯಾವುದೂ ಅಲ್ಲ. ಭಗವಂತನ ಕಾಣಬೇಕು ಅಂತಂದರೆ ನಮ್ಮ ಮೂಲ ಕರ್ತವ್ಯ ಏನು, ನಾವು ಯಾವ ಒಂದು ಕೆಲಸ ಮಾಡಬೇಕು ಅಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ರಿ. ಅಲ್ಲ, ಜನ ತಪ್ಪು ತಿಳ್ಕೊತಾರೆ ಇಲ್ಲಿ. ಅರೆ ಹಂಗಂದ್ರೆ ಅದು ಓದೋದೇ ಬೇಡವಂತ. ಅದನ್ನು ಓದು ಮುಖಾಂತರ ಈ ಈಶ ಸೇವೆ ಮಾಡು. ಅಂದರೆ ಜನಸೇವೆಯೇ ಜನಾರ್ದನ ಸೇವೆ. ಹಂಗಂತೇಳಿ ನೀನು ಓದೋದು ನಿಲ್ಲಿಸ್ಬಿಟ್ಟು ಇನ್ನೆಲ್ಲ ಇದು ಮಾಡ್ಕೋಬೇಡಿ ನೀವು. ಖಂಡಿತ ಗುರುಗಳೇ, ಒಳ್ಳೆ ಉತ್ತಮವಾಗಿರುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ತುಂಬುರದ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಎಷ್ಟು ಅದ್ಭುತವಾಗಿರುವಂಥ ಮಾಹಿತಿನ ಈ ಒಂದು ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನನಗಂತೂ ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.